ಬೆಳಗಾವಿ ಮಹಾನಗರದಲ್ಲಿ ಕೆಎಲ್ಇ ಸಂಸ್ಥೆಯ ರಾಜ ಲಖಮಗೌಡ ವಿಜ್ಞಾನ ಮಹಾವಿದ್ಯಾಲಯದ ಆವರಣದಲ್ಲಿ ಕನ್ನಡ ಜನಪದ ವೈಭವ 2026 ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಕನ್ನಡ ನಾಡು ನುಡಿ, ಕನ್ನಡ ಭಾಷೆ, ಕನ್ನಡ ಜಾನಪದ ಕಲೆಗಳ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಕನ್ನಡ ಜನಪದ ವೈಭವ. ಭಾರತ ಹಲವಾರು ಸಂಸ್ಕೃತಿಗಳ ನಾಡು. ವಿಶೇಷವಾಗಿ ಕರ್ನಾಟಕ ತನ್ನದೇ ಆಗಿರತಕ್ಕಂಥ ವೈವಿಧ್ಯತೆ ಹೊಂದಿರತಕ್ಕಂಥ ನಾಡು ಕರ್ನಾಟಕ. ಕರ್ನಾಟಕದಲ್ಲಿ ವಿವಿಧ ಜಾತಿ ಜನಾಂಗಗಳ ಜನರು ತಮ್ಮದೇ ಆಗಿರತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಸಾಂಸ್ಕೃತಿಕ ಕೊಡುಗೆಗಳನ್ನು ಕರ್ನಾಟಕಕ್ಕೆ ಕೊಟ್ಟವರು. ಜನಪದ ವೈಭವ ಅಂದರೆ ಕರ್ನಾಟಕದ ಪ್ರತಿಯೊಂದು ಭಾಗಗಳಲ್ಲಿ, ಅದು ಕರಾವಳಿ ಕರ್ನಾಟಕ ಆಗಿರ್ಬೋದು, ಮಧ್ಯ ಕರ್ನಾಟಕ ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರ್ಬೋದು, ಇಂದಿನ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಇವೆಲ್ಲವೂ ಸಹಿತ ತನ್ನದೇ ಆಗಿರತಕ್ಕಂಥ ವಿವಿಧ ಜಾತಿ ಜನಾಂಗಗಳ ವೈಭವಗಳನ್ನು, ವಿಶೇಷವಾಗಿ ಜಾನಪದ ಕಲೆಗಳನ್ನು, ಸಾಹಿತ್ಯಗಳನ್ನು, ಹಾಡುಗಳನ್ನು, ನಾಟಕಗಳನ್ನು, ಹೀಗೆ ಅಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದ ಜನರು ತಮ್ಮದೇ ಆಗಿರ್ತಕ್ಕಂಥ ಕನ್ನಡದ ಭಾಷೆಯ ಬಗ್ಗೆ ಇರತಕ್ಕಂಥ ಅಥವಾ ಜಾನಪದ ಕಲೆಗಳಿಗಿರ್ತಕ್ಕಂಥ ವಿಶೇಷ ಆಸಕ್ತಿಗಳಿಂದ, ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಕನ್ನಡದ ಜಾನಪದ ಕಲೆಗಳಿಂದ, ಸಾಹಿತ್ಯದಿಂದ, ಸಂಸ್ಕೃತಿಯಿಂದ ಅನೇಕ ಕೊಡುಗೆಗಳನ್ನು ಈ ನಾಡಿಗೆ, ಈ ರಾಷ್ಟ್ರಕ್ಕೆ ನೀಡಿದವರು ಕನ್ನಡಿಗರು. ಇವತ್ತು ನಮ್ಮ ಕೆಎಲ್ಇ ಸಂಸ್ಥೆಯ ರಾಜ ಲಖಮಗೌಡ ಸ್ವಾಯತ್ತ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ನಾವು ಕನ್ನಡ ಜಾನಪದ ವೈಭವವನ್ನು ಆಚರಿಸುತ್ತೇವೆ. ಇದು ನಮ್ಮ ಭಾಳ ಹೆಮ್ಮೆಯ ಪ್ರೋಗ್ರಾಮ. ಎಲ್ಲ ಸಿಬ್ಬಂದಿಯವರು, ಎಲ್ಲ ನಮ್ಮ ಕೆಎಲ್ಇ ಸಂಸ್ಥೆಯ ಆಡಳಿತ ಮಂಡಳಿಯು ಎಲ್ಲರೂ ಕೂಡ ಈ ಪ್ರೋಗ್ರಾಮಕ್ಕೆ ನಮ್ಗೆ ಬಹಳ ಸಪೋರ್ಟ್ ಕೊಟ್ಟಿದ್ದಾರೆ. ಮತ್ತು ಈ ಹಬ್ಬ ನಾವು ನಮ್ಮ ಕನ್ನಡದ ಕೃತಿ ಪರಂಪರೆಯನ್ನು, ನಮ್ಮ ಕರ್ನಾಟಕದ ಪರಂಪರೆಯನ್ನು ಎಲ್ಲ ಜೋಪಾಸನೆ ಮಾಡಲಿಕ್ಕೆ ಮತ್ತು ಮುಂದಿನ ಪೀಳಿಗೆಗಳಿಗೆ ಇದನ್ನು ನಾವು ಹಸ್ತಾಂತರ ಮಾಡಲಿಕ್ಕೆ ಇದನ್ನು ಮಾಡ್ತಾ ಇದ್ದೇವೆ. ಯಾಕಂದರೆ ಈಗ ಡಿಜಿಟಲ್ ವರ್ಲ್ಡ್ ಏನಿದೆ ಅದ್ರಾಗ ಎಲ್ಲ ಭಾಷೆ ಆಗಲಿ, ನಮ್ಮ ಪರಂಪರೆ ಆಗಲಿ, ನಮ್ಮ ಸಂಸ್ಕೃತಿ ಆಗಲಿ ಭಾಳ ಹಾಳಾಗ್ತಾ ಇದೆ. ಅದನ್ನು ನಾವು ಜೋಪಾಸ್ ಮಾಡಲಿಕ್ಕೆ ನಮ್ಮ ಹುಡುಗರಿಗೆಲ್ಲ ಗೊತ್ತಾಗಬೇಕು. ನಮ್ಮ ಹಳೆ ಟ್ರೆಡಿಷನ್ ಏನಿದೆ ಅದನ್ನು ಎಲ್ಲ ನಾವು ಪ್ರಿಸರ್ವ್ ಮಾಡಬೇಕು. ಅದಕ್ಕಾಗಿ ಈ ಸಂಭ್ರಮವನ್ನು ನಾವು ಪ್ರತಿ ವರ್ಷ ಮಾಡ್ತೀವಿ. ಇದಕ್ಕೆಲ್ಲರದು ಭಾಳ ಸಪೋರ್ಟ್ ಇದೆ. ಪಾಲಕರು, ಹುಡುಗರು ಎಲ್ಲರೂ ಕೂಡ ಇರ್ತಾರೆ. ಈವನ್ ನೀವು ಪ್ರೆಸ್ ಆ್ಯಂಡ್ ಮೀಡಿಯಾದವರು ಫ್ರೆಂಡ್ಸ್, ನೀವು ನಮ್ಗೆ ಈ ಪ್ರೋಗ್ರಾಮನ್ನು ಭಾಳಷ್ಟು ಜನರಿಗೆ ತಲುಪಿಸುವ ಭಾಳ ನೀವು ಸಪೋರ್ಟ್ ಮಾಡ್ತೀರಿ. ಅದಕ್ಕೆ ನಿಮ್ಗೆಲ್ಲರಿಗೆ ಧನ್ಯವಾದ. ಇವತ್ತು ನೋಡ್ತೀರಿ ಇಲ್ಲಿ ಎಲ್ಲ ಸ್ಟಾಲ್ಸ್ಗಳು ಭಾಳಷ್ಟು ಅದ. ಇಲ್ಲಿ ಎಲ್ಲ ಟ್ರೆಡಿಷ್ನಲ್ ರೊಟ್ಟಿ, ಪುಂಡಿ ಪಲ್ಲೆ, ಆಮೇಲೆ ಎಲ್ಲ ಹಳೆ ಏನೈತಲ್ಲ ಅದನ್ನೆಲ್ಲ ಮಾಡಿದ್ದಾರೆ. ಇದನ್ನೆಲ್ಲ ನಮ್ಮ ಹುಡುಗರು ಮಾಡಿದ್ದಾರೆ. ಸೊ ಇದಕ್ಕೊಂದು ಆಡಳಿತ ಮಂಡಳಿ ಆಗಲಿ, ಎಲ್ಲರೂ ಆಗಲಿ, ಇವತ್ತಿನ ಪ್ರೋಗ್ರಾಮ್ನಾಗ ಮಾಳಿ ಸರ್ ಅವರು ಬಹಳ ಸುಂದರ ಒಂದು ಭಾಷಣ ಕೊಟ್ಟಿದ್ದರು. ಉದ್ಘಾಟಕರಾಗಿ ನಮ್ಮ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ಕವಡ್ಗಿ ಮಠ್ ಸರ್ ಅವರಿದ್ದರು. ಅದರ ಜೊತೆ ನಮ್ಮ ಸ್ಥಾನಿಕ ಆಡಳಿತ ಮಂಡಳಿ ಲಿಂಗೌಡ ವಿ ದೇಸಾಯಿ ಸರ್ ಇದ್ದರು. ಇವರೆಲ್ಲರೂ ಕೂಡ ಮತ್ತು ಕೆಎಲ್ಇ ಸಂಸ್ಥೆ ಪೂರ್ತಿ ಚೇರ್ಮನ್ ಆಗಲಿ, ಎಲ್ಲರೂ ಆಗಲಿ, ನಮಗೆಲ್ಲರೂ ಸಪೋರ್ಟ್ ಕೊಡ್ತಾರೆ. ಅದರಿಂದ ಈ ಸಮಾರಂಭವನ್ನು ಬಹಳ ನಾವು ಮೆಚ್ತೀವಿ ಮತ್ತು ಇದನ್ನು ಪ್ರತಿ ವರ್ಷ ಮಾಡೋದು ಒಂದು ಇದನ್ನು ಮಾಡಿ. ಹಾಂ, ಮುಂಜಾನೆ ಧರ್ಮವೀರ ಸಂಭಾಜಿ ಚೌಕದಿಂದ ನಾವು ಪ್ರೊಸೆಷನ್ ಮಾಡಿದ್ವಿ. ಅಲ್ಲಿ ಆ ಪ್ರೊಸೆಷನ್ನಲ್ಲಿ ಭುವನೇಶ್ವರಿ ತಾಯಿಯ ಮೂರ್ತಿ ಇತ್ತು. ಅದಕ್ಕೆ ನಾವು ಪೂಜಿಸಿ ಆಮೇಲೆ ಮೆರವಣಿಗೆ ನಮ್ಮ ಕಾಲೇಜ್ ಹತ್ರ ಬಂದು ಅಲ್ಲಿಗೆ ಪ್ರೋಗ್ರಾಮ್ ಇನಾಗ್ರೇಷನ್ ಶುರು ಆಯಿತು. ನಾನು ಡಾಕ್ಟರ್ ಶ್ರೀಮತಿ ಜ್ಯೋತಿ ಕವಳೇಕರ್, ಪ್ರಾಚಾರ್ಯರು, ಕೆಎಲ್ಇ ಸಂಸ್ಥೆಯ ರಾಜ ಲಖಮಗೌಡ ಸೈನ್ಸ್ ಇನ್ಸ್ಟಿಟ್ಯೂಟ್ ಬೆಳಗಾವಿ.